ಬಿ ನಾಗೇಂದ್ರ ವಜಾ ಮಾಡಬೇಕು ಅಂತ ಪ್ರತಿಭಟನೆ ಬಿಜೆಪಿ ಕಡೆಯಿಂದ ಜೋರಾಗಿ ಆಗ್ತಾ ಇದೆ. ಈ ಸಂಬಂಧ ಬೆಳಗಾವಿಯ ಚೆನ್ನಮ್ಮ ಸರ್ಕಲ್ನಲ್ಲಿ ಬಿಜೆಪಿಯಿಂದ ರಸ್ತೆ ತಡೆಯನ್ನು ಮಾಡಲಾಗಿದೆ. ವಾಲ್ಮೀಕಿ ನಿಗಮದಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ವಿಚಾರ ಸಂಬಂಧ ಆರೋಪಿತ ಸ್ಥಾನದಲ್ಲಿರೋ ಬಿ ನಾಗೇಂದ್ರ ಅವರನ್ನ ಸಚಿವ ಸ್ಥಾನದಿಂದ ವಜಾ ಮಾಡಬೇಕು ಅನ್ನೋ ಪ್ರತಿಭಟನೆಯನ್ನ ಬಿಜೆಪಿ ನಾಯಕರು ಬೆಳಗಾವಿಯ ಚೆನ್ನಮ್ಮ ವೃತ್ತದಲ್ಲಿ ರಸ್ತೆಯನ್ನ ತಡೆದು ಮಾಡ್ತಿದ್ದಾರೆ. ವಾಲ್ಮೀಕಿ ಹಗರಣದ ಆರೋಪಿಗೆ ಸಚಿವ ಸ್ಥಾನ ಕೊಟ್ಟಿದ್ಯಾಕೆ? ಡಿಕೆ ಶಿವಕುಮಾರ್ ಸರ್ಕಾರದ ವಿರುದ್ಧ ಬಿಜೆಪಿ ಎಂಎಲ್ಸಿ ಕೆಂಡ ಕಾಡ್ತಾ ಇರೋದು. ಸಿಎಂ ಡಿಸಿಎಂ ಮತ್ತು ನಾಗೇಂದ್ರ ಭಾವಚಿತ್ರವನ್ನ ದಹಿಸಿ ಆಕ್ರೋಶವನ್ನ ಹೊರಹಾಕಿ ನಾಗೇಂದ್ರ ವಜಾ ಆಗೋ ತನಕ ಬಿಜೆಪಿ ಹೋರಾಟ ನಿಲ್ಲೋದಿಲ್ಲ ಹೀಗನ್ನೋ ಘೋಷವಾಕ್ಯವನ್ನ ಮೊಳಗಿಸ್ತಾ ಇದ್ದಾರೆ. ಸಚಿವ ಸಂಪುಟ ವಿಸ್ತರಣೆಯ ಬೆನ್ನಲ್ಲೇ ಬಿಜೆಪಿಯ ಆಕ್ರೋಶ ಭುಗಿಲೇಳ್ತಾ ಇದೆ. ವಾಲ್ಮೀಕಿ ಹಗರಣವನ್ನ ಮುಂದಿಟ್ಟು ನಾಗೇಂದ್ರ ರಾಜೀನಾಮೆಗೆ ಪಟ್ಟು ಹಿಡಿದು ಕೂತಿದ್ದಾರೆ. ಕಾಂಗ್ರೆಸ್ ಸರ್ಕಾರಕ್ಕೆ ತೊಲಗಲಿ, ಕಾಂಗ್ರೆಸ್ ತೊಲಗಲಿ, ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ, ಭ್ರಷ್ಟ ಸಚಿವ ಸಂಪುಟಕ್ಕೆ, ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ, ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ, ಸಂಪುಟಕ್ಕೆ, ಭ್ರಷ್ಟಾಚಾರದ ಕುಪ್ಪವಾಗಿರುವ ಕಾಂಗ್ರೆಸ್ ಸರ್ಕಾರಕ್ಕೆ, ಶಿವಕುಮಾರ್ ಅವರಿಗೆ, ಸಿದ್ದರಾಮಯ್ಯನವರ ಸಚಿವ ಸಂಪುಟದಲ್ಲಿ ಹಿಂದುಳಿದ ವರ್ಗಗಳ ಸಚಿವರಾಗಿ ವಾಲ್ಮೀಕಿ ನಿಗಮದಲ್ಲಿ ಭ್ರಷ್ಟಾಚಾರ ಬೆಸಗಿ 187 ಕೋಟಿಗಳನ್ನು ಲೂಟಿ ಹೊಡೆದು ತೆಲಂಗಾಣ ಚುನಾವಣೆಗೆ ಕಳಿಸಿದ್ರು. ಆ ತೆಲಂಗಾಣ ಚುನಾವಣೆಗೆ ಇಲ್ಲಿ ಲೂಟಿ ಹೊಡೆದು ಕಳಿಸಿದ್ರ ಪರಿಣಾಮವಾಗಿ ಇವತ್ತು ಕಾಂಗ್ರೆಸ್ ಅವರನ್ನು ಮಂತ್ರಿಯನ್ನಾಗಿ ಮಾಡಿದೆ. ಸ್ವತಃ ಭ್ರಷ್ಟಾಚಾರದಲ್ಲಿ ಮುಳುಗಿದಂಥ ಈ ಸರ್ಕಾರ, ಈ ಮುಖ್ಯಮಂತ್ರಿಗಳು ಭ್ರಷ್ಟಾಚಾರಿಗಳಿಗೆ ಮತ್ತೆ ಇವರು ಮಣೆ ಹಾಕ್ತಾ ಇದ್ದಾರೆ. ತಕ್ಷಣ ಬಿ ನಾಗೇಂದ್ರ ಅವರನ್ನು ಸಚಿವ ಸಂಪುಟದಿಂದ ವಜಾ ಮಾಡಬೇಕು, ಇಲ್ಲಾಂದ್ರೆ ಅವರ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡಬೇಕು. ಯಾಕಂದರೆ ಇನ್ನೂ ಅವರ ನಿರಪರಾಧಿ ಆಗಿಲ್ಲ, ಇನ್ನೂ ಅದು ಕೇಸ್ ಇನ್ನೂ ತನಿಖೆ ಹಂತದೊಳಗಿದೆ. ಇನ್ನು ತನಿಖೆ ಹಂತದೊಳಗಿದ್ದಾಗನ ಈಗ ಅವರು ಮತ್ತೆ ಸಚಿವರಾಗಿ ಬಂದ್ರಂದ್ರೆ ಆ ತನಿಖೆ ಮೇಲೂ ಕೂಡ ದುಷ್ಪರಿಣಾಮವನ್ನು ಬೀರ್ತದೆ. ಯಾಕಂದ್ರೆ ವಾಲ್ಮೀಕಿ ಸಮುದಾಯದ ಹಣ ಅದು 187 ಕೋಟಿ ವಾಲ್ಮೀಕಿ ಸಮುದಾಯದಲ್ಲಿ ಇರ್ತಕ್ಕಂಥ ಬಡ ಜನರಿಗೆ ಅನುಕೂಲ ಆಗುವಂಥ ಹಣ ಮತ್ತು ಅವ್ರ ಸಹಾಯಕ್ಕಾಗಿ ಮೀಸಲಾಗಿಟ್ಟಂಥ ಹಣ. ಆ ಹಣ ನೋಡಿ, ಸೇಮ್ ಈಗ ಕಾಂಗ್ರೆಸ್ನ ಪಕ್ಷದ ಒಳಗೆಯೂ ಕೂಡ ಇದೇ ವಿಚಾರ ಚರ್ಚೆ ಆಗ್ತಾ ಇರೋದು. ಅಂದರೆ ಅಸಮಾಧಾನಿತ ಸಚಿವಾಕಾಂಕ್ಷಿಗಳು ಹೇಳಿದ್ದೇನು, ಆರೋಪಿತರೆಲ್ಲರಿಗೂ ಕೂಡ ಬೇರೆ ಬೇರೆ ಆರೋಪಗಳನ್ನು ಹೊತ್ಕೊಂಡವ್ರಿಗೂ ಕೂಡ ನೀವು ಸಚಿವ ಸ್ಥಾನ ಕೊಟ್ಟಿದ್ದೀರಿ, ನಮಗೆ ಕೊಡಲೇ ಇಲ್ಲ ಅನ್ನುವಂಥ ಮಾತನ್ನು ಕಾಂಗ್ರೆಸ್ನೊಳಗಿರೋರು ಹೇಳ್ತಾ ಇದ್ದಾರೆ. ಮತ್ತೊಂದು ಕಡೆ ಬಿಜೆಪಿಯೂ ಕೂಡ ನೇರವಾಗಿ ಅವರ ರಾಜೀನಾಮೆಗೆ ಪಟ್ಟು ಹಿಡಿದು ಕೂತಿದ್ದಾರೆ. ಅವರು ರಾಜೀನಾಮೆ ಕೊಡಬೇಕು, ಇಲ್ಲ ನೀವು ವಜಾ ಮಾಡಬೇಕು. ಮತ್ತೊಮ್ಮೆ ಅವರು ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ರು. ಅವರ ಮೇಲೆ ವಾಲ್ಮೀಕಿ ನಿಗಮದ ಬ್ರಹ್ಮಾಂಡ ಭ್ರಷ್ಟಾಚಾರದ ಆರೋಪ ಇದೆ. 187 ಕೋಟಿ ವಂಚನೆ ಆಗಿದ ಪ್ರಕರಣ ವಿಚಾರ ಸಂಬಂಧಪಟ್ಟಂತೆ ಅವರು ಕೂಡ ಆರೋಪಿತರೆ. ಸೊ ಹಂಗಿದ್ದಾಗ ನೀವು ಅವರಿಗೆ ಮಂತ್ರಿ ಸ್ಥಾನ ಹೇಗೆ ಕೊಡ್ತೀರಿ? MLA ಆಗೋದಕ್ಕೂ ಆಗೋದಿಲ್ಲ. MLA ಇಂದನೂ ಅವರನ್ನು ವಜಾ ಮಾಡಿಸ್ಬೇಕು, ಅವರು ಅನರ್ಹರಿದ್ದಾರೆ. ಮಂತ್ರಿ ಸ್ಥಾನದಿಂದಲೂ ಕೂಡ ಅವರನ್ನು ವಜಾ ಮಾಡಬೇಕು, ಅವರು ಅನರ್ಹರಿದ್ದಾರೆ ಅನ್ನೋ ಮಾತನ್ನ ಬಿಜೆಪಿ ನಾಯಕರು ಕೂಡ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಇದಕ್ಕಾಗಿಯೇ ಇವತ್ತು ರಾಜ್ಯದ ಹಲವು ಕಡೆಗಳಲ್ಲಿ ಪ್ರತಿಭಟನೆ ಆಯಿತು. ಹಂಗೆ ಬೆಳಗಾವಿಯ ಚೆನ್ನಮ್ಮ ಸರ್ಕಲ್ನಲ್ಲೂ ಕೂಡ ಬಿಜೆಪಿ ನಾಯಕರು ಅಥವಾ ಬಿಜೆಪಿ ಮುಖಂಡರು ರಸ್ತೆಯನ್ನು ತಡೆದು ಬಿ ನಾಗೇಂದ್ರ ಮತ್ತು ಡಿಕೆ ಶಿವಕುಮಾರ್ ಅವರ ಭಾವಚಿತ್ರವಿರುವಂತಹ ಪೋಸ್ಟರ್ಗೆ ಬೆಂಕಿ ಹಚ್ಚಿ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ.